ಆತ್ಮೀಯರೇ, ಪ್ರಾಣಾಯಾಮ ಪ್ರಾರಂಭಿಸುವ ಮುನ್ನ ಸ್ವಲ್ಪ ಮನಸ್ಸನ್ನು ಶಾಂತಚಿತ್ತವಾಗಿಡಲು, ನಮ್ಮ ದ್ವಂದ್ವಗಳನ್ನು ಬದಿಗೊತ್ತಲು, ದ್ವಂದ್ವಾತೀತರಾಗಲು ಓಂಕಾರವನ್ನು ಉಚ್ಚರಿಸೋಣ. ಶ್ವಾಸೋಚ್ಛ್ವಾಸ ಮೊದಲು 3 ಬಾರಿ. ಓಂಕಾರಕ್ಕೆ ಶ್ವಾಸ ಸಂಪೂರ್ಣವಾಗಿ ತೆಗೆದುಕೊಳ್ಳೋಣ. कराग्रे वसते लक्ष्मी, करमध्ये सरस्वती, करमूले स्थिते गौरी, प्रभाते करदर्शनम्. सहना भवतु सहनौ भुनक्तु, सह वीर्यं करवावहै, तेजस्विनावधीतमस्तु मा विद्विषावहै. ओम शांति शांति शांति. योगेन चित्तस्य पदेन वाचं, मलं शरीरस्य च वैद्यकेन, योपाकरोतुं प्रवरं मुनीनां, पतञ्जलिं प्राञ्जलिं प्रणतोऽस्मि. ओम शांति शांति शांति. ಆತ್ಮೀಯರೇ, ನಾವು ಇವತ್ತಿನ ದಿನ ನಮ್ಮ ಬಾಡಿಯು ಉಷ್ಣಾಂಶದಿಂದ ಕೂಡಿದಾಗ, ಯೋಗಾಸನಗಳನ್ನು ಮಾಡಿದಾಗ ಆಟೋಮೆಟಿಕ್ಲಿ ಸಹಜ ಕ್ರಿಯೆ, ನಮ್ಮ ರಕ್ತ ಸಂಚಾರ ಜಾಸ್ತಿ ಆದಾಗ ಬಾಡಿ ಉಷ್ಣ ಹೊಂದಲು ಸುಲಭ ಸಾಧ್ಯ ಒಂದೇ ಹೊಂದುತ್ತೆ. ಅದು ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹೀಟ್ ಆಗಿರ್ತಕ್ಕಂಥ ಬಾಡಿನ ಕೋಲ್ಡ್ ಮಾಡಬೇಕು ಅಂದರೆ ಏನೋ ತಂಪಾದ ಕುಡಿಬೇಕು, ಐಸ್ ಕ್ರೀಮು ಮತ್ತೊಂದು ಮುಗಿದೊಂದು ಅಂತ ಖಂಡಿತ ಅಲ್ಲ. ಯಾವುದೇ ಸ್ಥೂಲವಾದ ವಸ್ತುಗಳನ್ನು ಬಳಸದೆ ನಮ್ಮ ಉಷ್ಣದಿಂದ, ಯೋಗದಿಂದ ಆಗಿರ್ತಕ್ಕಂಥ ಬಾಡಿ ಉಷ್ಣಾಂಶವನ್ನಾಗಲಿ, ಪ್ರಕೃತಿದತ್ತವಾಗಿರ್ತಕ್ಕಂಥ ನಮ್ಮ ಬಾಡಿಯ ದೇಹದ ಉಷ್ಣಾಂಶವನ್ನಾಗಿ ಸಮತೋಲನೆಗೆ ತರಬೇಕು ಅನ್ನೋದಕ್ಕೆ ಮುಖ್ಯವಾದ 4 ಪ್ರಾಣಾಯಾಮಗಳು. ಅದನ್ನು ನೋಡ್ತಾ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕ್ರಿಯೆಯನ್ನು ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಶೀತಕಾರಿ ಪ್ರಾಣಾಯಾಮ. ಶೀತಕಾರಿ, ಶೀತಲ್ಕಾರಿ, ಸದಂತಿ ಮತ್ತು ವರಹ 4 ಪ್ರಾಣಾಯಾಮ ಇದ್ದಾವೆ. ಕೇವಲ ನಮ್ಮ ಬಾಡಿಯ ಉಷ್ಣಾಂಶವನ್ನು ಹತೋಟಿಯಲ್ಲಿ ಇಡ್ತಕ್ಕಂಥ ಪ್ರಾಣಾಯಾಮಗಳು 4. ನಾವು ಪದ್ಮಾಸನದಲ್ಲಿದ್ದೆ ನಾವು ಸಡಿಲ ಮಾಡ್ಕೋಬಹುದು. ಇಲ್ಲಿ ಯೋಗವೆಂದರೆ, ಹಠಯೋಗವೆಂದರೆ ಏನೋ ತಲೆ ಕೆಳ ಮಾಡಿ ಕಾಲ ಮೇಲೆ ಮಾಡ್ತಕ್ಕಂಥದ್ದಲ್ಲ. ನಮಗೆ ಇವತ್ತಿನ ದಿವಸ ವರ್ತಮಾನ ಸಮಯದಲ್ಲಿ ಏನು ಬೇಕು? ದೇಹದ ಆರೋಗ್ಯ ಬೇಕು ಮತ್ತು ಮನಸ್ಸಿನ ಹಿಡಿತ ಬೇಕು. ಹಾಗಾಗಿ
ಯೋಗಾಸನದಿಂದ ದೇಹದ ಪ್ರಕೃತಿ ಆರೋಗ್ಯಪೂರ್ಣವಾಗಿರ್ತದೆ. ಪ್ರಾಣಾಯಾಮದಿಂದ ಇರುವ ಆಯಸ್ಸು ಜಾಸ್ತಿ ಆಗ್ತದೆ. ಧ್ಯಾನ ಅರ್ಥಾತ್ ಮೆಡಿಟೇಷನಿಂದ ನಮ್ಮ ಮನಸ್ಸು ಒಂದು ತಾವಂಡಿಗೆ ಬರ್ತದೆ, ಅಂದರೆ ಏಕಾಗ್ರತೆಗೆ ಒಳಗಾಗ್ತೀವಿ. ಮನಸ್ಸು ಸಮತೋಲನೆಯಲ್ಲಿ ಬಂದಾಗ ನಾವು ಯಾವುದಾದ್ರು ಒಂದು ನಿರ್ಣಯ ತೆಗೆದುಕೊಳ್ಳಿಕ್ಕೆ, ಡಿಸಿಷನ್ ತಗೊಳ್ಳಿಕ್ಕೆ ಸಹಕಾರಿಯಾಗ್ತದೆ. ಹಾಗಾಗಿ ಯೋಗಾಸನ, ಪ್ರಾಣಾಯಾಮ ಮತ್ತು ಧ್ಯಾನ ಅಂತ ಬಳಸಲಾಗಿದೆ. ಈಗ ನಾವು ನೋಡೋಣ, ನಮ್ಮ ದೇಹ ಉಷ್ಣಾಂಶದಿಂದ ಕೂಡಿದೆ, ಅವರು ಮಾತ್ರ ಮಾಡಬೇಕು. ಯಾರು ಮಾಡಬಾರ್ದು ಗಮನಿಸಿ. ವಿಶೇಷವಾಗಿ ಮೊದಲೇ ಶೀತದಿಂದ ಬಳಲ್ತಿರ್ತಾರೆ, ಅವರು ಈ ಪ್ರಾಣಾಯಾಮವನ್ನು ಮಾಡಿದರೆ ಖಂಡಿತವಾಗಲೂ ಸೈಡ್ ಎಫೆಕ್ಟ್ ಆಗ್ತದೆ, ಅವರು ಮಾಡುವಂತಿಲ್ಲ. ಉಷ್ಣದಿಂದ ಕೂಡಿರುವ ಬಾಡಿ, ನೀರು ಸಿಗ್ತಾ ಇರಲ್ಲ ಕೆಲವು ಬಾರಿ ಕುಡಿಲಿಕ್ಕೆ, ಬಸ್ನಲ್ಲಿ ಪ್ರಯಾಣ, ಟ್ರೈನಲ್ಲಿ ಪ್ರಯಾಣ ಮಾಡ್ತಿರ್ತೀವಿ. ಆ ಸಂದರ್ಭದಲ್ಲಿ ಸ್ವಲ್ಪ ಈಗಿನ 4 ಪ್ರಾಣಾಯಾಮ ಮಾಡಿದರೆ ಕುಂತ ಸ್ಥಳದಲ್ಲೇ, ಅದಕ್ಕೆ ಸ್ಥಳ ಹೀಗೆ ಹಾಗೆ ಅಂತ ಇಲ್ಲ, ನಾವು ಉಸಿರಾಡೋದು ಎಲ್ಲಿ ಬೇಕಾದ್ರೂ ಉಸಿರಾಡ್ತಿರ್ತೀವಿ 24 ಅವರ್ಸಲ್ಲಿ. ಹಾಗೆ ಕುಂತಲೇ ನಾವು ಮಲಗಿದ್ರೂ ಸಹ ಈ 4 ಪ್ರಾಣಾಯಾಮನ ಮಾಡಬಹುದು. ಇಂಥದ್ದೇ ಸ್ಥಳ ಅಂತ ನೇಮ ಇಲ್ಲ, ಇಂಥದ್ದೇ ಸಮಯ ಅಂತ ನಿರ್ದಿಷ್ಟವಾದ್ದು ಇಲ್ಲವೇ ಇಲ್ಲ. ಉಸಿರಾಡಲಿಕ್ಕೆ ನಾವು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ನೋಡ್ಕೊಂತ ಕೂತ್ಕೊಳ್ಳಲ್ಲ. ನಿರಂತರ 24x7 ಉಸಿರಾಡ್ತಿರ್ತೀವಿ. ಜಾಗೃತ ಅವಸ್ಥೆಯಲ್ಲೂ ನಿದ್ರಾವಸ್ಥೆಯಲ್ಲೂ, ಕೆಲಸ ಕಾರ್ಯ ಮಾಡುವಾಗಲೂ, ಕೆಲಸ ಕಾರ್ಯ ಮಾಡದೆ ಇಲ್ಲದೇ ಇದ್ದರೂ ಸಹ ನಾವು ಮಾಡ್ತೀವಿ. ಹಾಗಾಗಿ ಈಗ ನೋಡೋಣ, ಶೀತಕಾರಿ ಪ್ರಾಣಾಯಾಮ. ನಾಲಿಗೆಯನ್ನು ಹೊರಚಾಸ್ತೀವಿ. ನಾಲಿಗೆಯನ್ನು ಇಷ್ಟು ಅಗಲ ಇದೆ ಅಂದರೆ ನಾಲಿಗೆ ಸುರುಳಿ ಮಾಡ್ತೀವಿ. ಹೊರಗಿರುವ ಶುದ್ಧವಾದ ಗಾಳಿಯನ್ನು, ತಂಪಾಗಿರುವ ಗಾಳಿಯನ್ನು ನಮ್ಮ ನಾಲಿಗೆಯಿಂದ ಒಳಗೆ ತಗೊಳ್ತೀವಿ. ತಗೊಂಡಾಗ ಸ್ವಲ್ಪ ನಾಲಿಗೆ ಬಾಯಿ ಮುಚ್ತೀವಿ, ಹೋಲ್ಡ್ ಮಾಡ್ತೀವಿ, ನಂತರ ನುಂಗ್ತೀವಿ. ಉಸಿರನ್ನು ನುಂಗಿದಾಗ ಹೊರಗಡೆಯಿಂದ ಬ್ರೀತ್ ಔಟ್ ಆಗುತ್ತೆ. ಗಮನಿಸಿ, ಯಾವುದಾದ್ರೂ ಮುದ್ರೆ ಇರಲಿ, ಮೇರುದಂಡ ಮುದ್ರೆ ಹಾಕ್ಕೊಳ್ಳಿ. ಬೇಕಾದರೆ ಚಿನ್ಮುದ್ರೆನ ಭಾಳ ಬಳಸ್ತಾರೆ, ಚಿನ್ಮಯ ಮುದ್ರೆ ಬಳಸ್ತಾರೆ, ಮೇರುದಂಡ ಬಳಸೋಣ. ಎಲ್ಲ ಮುದ್ರೆಗಳ ಪರಿಚಯ ಆಗುತ್ತೆ. ಆ ದೃಷ್ಟಿಯಿಂದ ಮುದ್ರೆ ಯಾವುದೇ ಇರಲಿ, ಯಾವುದೇ ಇಲ್ಲದೇ ಇರಲಿ, ಯಾಗಾರ ಕೂತ್ಕೊಳ್ಳಿ, ಪ್ರಾಣಾಯಾಮ ಮಾಡ್ಬೋದು. ಆದರೆ ಒಂದು ಸ್ಥಿತ್ತು ಕ್ರಮ ಅನ್ನೋದಕ್ಕೊಂದು ಮುದ್ರೆ ನೆನಪಿರಲಿ ಅನ್ನೋದಕ್ಕೋಸ್ಕರ ಮೇರುದಂಡ, ಮೇರು ಪರ್ವತ ಅಂತ ಬಳಸ್ತಾರೆ, ಮೇರುದಂಡ ಮುದ್ರೆ. ನಾಲಿಗೆವರೆಗೆ ಸುರುಳಿ, ಹೋಲ್ಡ್ ಮಾಡಿದ್ದೀನಿ, ಸ್ವಲ್ಪ ಸಮಯ ನುಂಗ್ತೀನಿ. ತಂತಾನೆ ನಾವು ಉಸಿರು ಬಿಡೋ ಅವಶ್ಯಕತೆ ಇಲ್ಲ, ಅದೇ ಹೋಗುತ್ತೆ. ಗಮನಿಸಿ, 4 ಸುತ್ತು. ಎಷ್ಟು ಬೇಕಾದ್ರೂ ಇದನ್ನು ಹಿಡಿದಿಟ್ಕೋಬೋದು ಉಸಿರನ್ನು. ಇನ್ನೆರಡು ಬಾರಿ. ಅಷ್ಟು ಬಾಡಿ ತಂಪಾಯಿತು. ಈಗ ಶೀತಲಕಾರಿ ನೋಡಿ, ಕೊಳವೆ, ತುಟಿಯನ್ನು ಕೊಳವೆ. ಇದು ಮೂಗಿನಿಂದ ತೆಗೆದುಕೊಳ್ಳುವ ಉಸಿರಲ್ಲ, ಪ್ರಾಣಾಯಾಮವಲ್ಲ, ಬಾಯಿಂದ. ಪೂರ್ತಿ ಹಿಗ್ಗಬೇಕು ನಮ್ಮ ಶ್ವಾಸಕೋಶಗಳು, ಅಷ್ಟು ಭರ್ತಿ ಮಾಡ್ಕೋಬೇಕು. ಸ್ವಲ್ಪ ಸಮಯ ಹಿಡಿದಿಟ್ಕೋಬೇಕು, ಅದೆಲ್ಲ ತಂಪನ್ನಾಗಿ ಮಾಡ್ತದೆ. ನಂತರ ಬಿಡುವಾಗ ಮೂಗಿನಿಂದ ಬಿಸಿ ಗಾಳಿ ಹೊರಗೆ ಹೋಗ್ತದೆ. ಇನ್ 2 ಟೈಮ್ಸ್. ಬಾಡಿ ಅಪ್ಪಾಗೋದು, ಉಸಿರು ತಗೊಂಡಾಗ ಡೌನ್ ಆಗೋದು, ಉಸಿರು ಬಿಟ್ಟಾಗ ಗಮನಿಸಬೇಕು.
ನೋಡಿ, ಈಗೀಗ ಮತ್ತೆ ಅನುಭವ ಆಗ್ತಾ ಇದೆ. ಪ್ರಾಣಾಯಾಮಗಳಲ್ಲಿ ನಮ್ಮ ಥಾಟ್ಸ್ ಕಂಪ್ಲೀಟ್ ಹಂತವಾಗಿ ನಿಧಾನಗತಿಯಲ್ಲಿ ಹೆಚ್ಚಿನ ವಿಚಲತೆಯು ಹೊರಟು ಹೋಗಿ ಏಕಾಗ್ರತೆಗೆ ಬರಲು ಈ ಪ್ರಾಣಾಯಾಮಗಳು ಸಹಕರಿಸ್ತವೆ. ಇದನ್ನು ಕೇವಲ ಒಂದು ಕ್ರಿಯೆ ಅಂತ ತಿಳಿದು ಒಂದೇನೋ ಯೋಗಾಸನ ಪ್ರಾಣಾಯಾಮ ಅಂತ ಲೈಟಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ವ ಅನುಭವದಲ್ಲಿ ಖಂಡಿತವಾಗಲಿ ಅಮೃತವಿದೆ. ಇನ್ನೊಂದು ಪ್ರಾಣಾಯಾಮ, ಅದರಲ್ಲಿ ಸದಂತಿ ಬರೆದಿರ್ತಾರೆ, ದಂತ ಚಿಕಿತ್ಸಾಲಯ ಅಂತ. ಅದನ್ನು ನೋಡೋಣ. ಅದು ಹಲ್ಲನ್ನು ಕಚ್ಚಿ ಹಲ್ಲಿನ ಸಂಧಿಗಳಿಂದ ಹೊಸ ಗಾಳಿಯನ್ನು ತೆಗೆದುಕೊಂಡು ಸ್ವಲ್ಪ ಹಿಡಿದಿಟ್ಟುಕೊಂಡು ಉಸಿರು ಬಿಟ್ಟಾಗ ಹಳೆಯ ಗಾಳಿ ಹೊರಗೋಗುತ್ತೆ. ನಮ್ಮ ದೇಹಕ್ಕೆ ಬರುವ ಗಾಳಿ ಶಾಂತವಾಗಿ, ಶುಭ್ರವಾಗಿ, ತಂಪಾಗಿರ್ತದೆ. ಅದೇ ನಮ್ಮ ದೇಹವನ್ನು ದೇಹದ ಹೊರಗೆ ಹೋಗಬೇಕಾದ್ರೆ ಮೂಗಿನಿಂದ ಬಿಸಿಯಾಗಿ ಬರುವುದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯ ಸಂಗತಿ. ಹೊರ ಬರುವಾಗ ಶುದ್ಧ, ಹೊರ ಹೋಗುವಾಗ ನೋಡಿ ಯಾರಾದರೂ ಉಸಿರು ಬಿಡ್ತಾ ಇದ್ದರೆ ಅದನ್ನು ಸೇವನೆ ಮಾಡಿ, ದುರ್ವಾಸನೆ ಬರ್ತದೆ. ಯಾರೂ ಅದನ್ನು ಸೇವನೆ ಮಾಡೋದಿಲ್ಲ. ಆಚೆ ಸರ್ಕ ಉಸಿರು ಬಿಡು ಅಂತ ಹೇಳ್ತಾರೆ. ಕಾರಣ ದೇಹವನ್ನು ಶುದ್ಧವಾದ ಗಾಳಿ ಒಳ ಹೋಗ್ತದೆ. ಒಳಹೊಕ್ಕು ಹೊರ ಹೋಗಬೇಕಾದ್ರೆ ನಮ್ಮ ದೇಹವು ಒಳಗಡೆ ಕಲ್ಮಶದಿಂದ ಕೂಡಿರೋದ್ರಿಂದ ದುರ್ವಾಸನೆ ಹೊರಗೆ ಬರ್ತದೆ. ಇದು ಸತ್ಯ, ತ್ರಿಕಾಲ ಸತ್ಯ. ಈಗ 4ನೇ ಮುದ್ರೆಗೆ ಹೋಗೋಣ. ಶಿಶು ಮುದ್ರೆ ಅಂತ. ಅಲ್ಲಿ ನೋಡೋಣ ಸದಂತಿ ಪ್ರಾಣಾಯಾಮ. ಇದಿನ್ನೂ ಹೆಚ್ಚಾಗಿ ಕೋಲ್ಡ್ ಆಗ್ತದೆ ಬಾಡಿ. ಶೀತ ಪ್ರಕೃತಿ ಇರೋರು ಮಾಡಬಾರದು. ಮಳೆಗಾಲದಲ್ಲಿ ಮಾಡಬಾರದು, ಚಳಿಗಾಲದಲ್ಲೂ ಮಾಡಬಾರದು. ಓನ್ಲಿ ಬೇಸಿಗೆ ಕಾಲದಲ್ಲಿ ಮಾಡಬೇಕು. ಮತ್ತು ನಮ್ಮ ದೇಹ ಹೀಟ್ ಆದಾಗ ಮಾತ್ರ ಮಾಡ್ತಕ್ಕಂಥ ಪ್ರಾಣಾಯಾಮ ಶೀತಕಾರಿ, ಸದಂತಿ ಮತ್ತು ವರಹ. ಮತ್ತು ಇದು ಒಂದು ಗಮನಿಸಿ. ಈಗಲೇ ಅಷ್ಟು ಫುಲ್ ಕೋಲ್ಡ್ ಆಯಿತು ನನಗೆ. ಆ ಕೋಲ್ಡ್ ಪ್ರಾಣಾಯಾಮವು ವಾಯುವು ನಮ್ಮ ದೇಹವನ್ನು ಸುತ್ತಿದಾಗ ದೇಹವೆಲ್ಲವೂ ಶಾಂತಮಯವಾಗ್ತದೆ, ತಂಪಿನಿಂದ ಕೂಡಿರ್ತದೆ. ನನ್ನ ಸ್ವಾನುಭವವೇ ನಿಮ್ಮದಾಗಲಿ, ಉಷ್ಣಾಂಶವನ್ನು ಕಳೆದುಕೊಳ್ಳಿ ಎನ್ನುವ ಉದ್ದೇಶದಿಂದ ಈ ಪ್ರಾಣಾಯಾಮವನ್ನು ತೋರಿಸಲಾಗ್ತದೆ. ಇನ್ನು 3 ಟೈಮ್ಸ್ ಮಾಡ್ತೀನಿ, ಗಮನಿಸಿ. ಸದಂತಿ ಪ್ರಾಣಾಯಾಮ. ನೋಡಿ, ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಒಂದು ಮಾತು ನೆನಪಿಗೆ ಬರ್ತದೆ. ಹಿಂದಿನ ದಿನಗಳಲ್ಲಿ ಋಷಿಮುನಿಗಳು, ತ್ಯಾಗಿಗಳು, ತಪಸ್ವಿಗಳು, ಸಂತರು, ಸಾಧುಗಳು ಎಲ್ಲರೂ ಕಾಡಿನಲ್ಲಿ ವಾಸ ಮಾಡ್ತಾ ಚಿಕ್ಕದಾದ ಕುಟೀರವನ್ನು ಮಾಡಿಕೊಂಡು ಪ್ರಾಪಂಚಿಕವಾದ ಯಾವುದೇ ಚಿಂತೆಗೆ ವಶರಾಗದೆ ತಮ್ಮ ಆಯಸ್ಸನ್ನು ವೃದ್ಧಿ ಮಾಡ್ಕೊಳ್ತಾ ಇದ್ರು ಅಂತ ಕೇಳಿದ್ದೀವಿ. ಆರೋಗ್ಯನ ವೃದ್ಧಿ ಮಾಡ್ಕೊಳ್ತಿದ್ದೆ ಅಂತ ಕೇಳಿದ್ವಿ. ಆಯಸ್ಸನ್ನು ಹೆಚ್ಚಿಸ್ಕೊಳ್ತಾ ಇರತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥ ಸತ್ಯ ವಿಚಾರ. ಸ್ಥೂಲವಾದ ಪ್ರಪಂಚದಲ್ಲಿ, ಹೊರ ಪ್ರಪಂಚದಲ್ಲಿ, ಸಾಮಾಜಿಕವಾಗಿ ನಾಡಿನಲ್ಲಿ ಇದ್ದಾಗ ನಾವು ತಿನ್ನಬಾರ್ದನ್ನು ತಿಂತಾ ಹೋಗ್ತಾರೆ ಜನ, ಕುಡಿಬಾರ್ದನ್ನು ಕುಡಿತಾ ಹೋಗ್ತಾರೆ. ಅವಾಗ ಆರೋಗ್ಯ ಅಂದರೆ ಹೇಗೆ ಸಿಗಲು ಸಾಧ್ಯ? ಆದರೆ ಹೊರಗಡೆ ಕಾಡಿನಲ್ಲಿ ಬೆಳೆದಿರತಕ್ಕಂಥವರು ಇವತ್ತಿಗೂ ಸಹ ಸುಮಾರು 100 ವರ್ಷಗಳ ಕಾಲ ಆರೋಗ್ಯಪೂರ್ಣವಾಗಿದ್ದು ಆಯಸ್ ವೃದ್ಧಿಯನ್ನು ಮಾಡಿಕೊಂಡು ವಿಶ್ವಕ್ಕೆ, ದೇಶಕ್ಕೆ ಶುಭ ಸಂಕಲ್ಪ ಬಿತ್ತುತ್ತಾ ಇದ್ದರು. ಆದರೆ ಇವತ್ತಿನ ಆಹಾರ ಪಾನೀಯಗಳು ಎಷ್ಟೊಂದು ತಿನ್ನೋ ಪದಾರ್ಥಗಳು ಆಗಿದೆ. ತಿನ್ನಂಥ ಆಹಾರದಿಂದ ಹೇಳ್ತಾರೆ, ಅನ್ನದಂತೆ ಮನಸ್ಸು, ಸಂಘದಂತೆ ರಂಗು ಅಂತ ಹೇಳ್ತಾರೆ.
ಹಾಗಾಗಿ ನಾವೆಂಥ ಅನ್ನವನ್ನು ತಿಂತವೋ ಅದರ ಅನ್ನದ ಪರಿಣಾಮ ನಮ್ಮ ಮೇಲೆ ಬೀರಿ ನಮ್ಮ ಸಂಕಲ್ಪಗಳು ಸಹ ವಿಕಲ್ಪವಾಗ್ತವೆ, ವಿಕಾರಗೊಳ್ತವೆ. ಹಾಗಾಗಿ ನಾವುಗಳು ಆದಷ್ಟು ಹೊರಗಡೆದನ್ನು ಅವಾಯ್ಡ್ ಮಾಡ್ತಾ ನಮ್ಮ ಮನೆಯಲ್ಲಿ ನಾವು ಸೇವನೆ ಮಾಡ್ತಾ ನಮ್ಮ ಕೈಯಿಂದ ನಾವು ಮಾಡ್ತೇವೆ, ಎಷ್ಟು ಸಾಧ್ಯವಷ್ಟು ಮ್ಯಾಕ್ಸಿಮಮ್, ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್, ಹಾಗೂ ಹಸಿ ತರಕಾರಿಗಳನ್ನು, ಕಾಯಿಪಲ್ಯಗಳನ್ನು ಆದಷ್ಟು ಯೋಗಪಟು ಸಸ್ಯಾಹಾರಿಯಾಗಿದ್ದರೆ ಖಂಡಿತವಾಗಲೂ ಉತ್ತಮ. ಅವರು ಮಾಂಸಾಹಾರ ಆಗುವುದು ಎಲ್ಲೂ ಸಹ ಉಲ್ಲೇಖವಿಲ್ಲ. ಸಸ್ಯಾಹಾರಿಯಲ್ಲಿ ಸಾತ್ವಿಕ ಭೋಜನ. ಹಾಗಾಗಿ ನಾವು ಅದರಲ್ಲಿ ಸಿಗ್ತಕ್ಕಂಥ ಒಂದು ಆನೆಯನ್ನು ನೋಡಿ, ಬಲಿಷ್ಠವಾದ ಹಾನಿ, ಅದು ಸಹ ಸಸ್ಯಾಹಾರಿನೇ. ಮತ್ತು ಕುದುರೆಯನ್ನು ನೋಡಿ, ಅದು ಸಹ ಹುಲ್ಲನ್ನೇ ತಿಂತದೆ. ಎಷ್ಟು ಗಟ್ಟಿಮುಟ್ಟಾಗಿದೆ ಕುದುರೆ ಇದ್ದಂಗಿದ್ದಾರೆ ನೋಡ್ರಿ ಅವರು ಅಂತ ಹೇಳ್ತಾರೆ. ಕುದುರೆಗೆ ಹೋಲಿಸ್ತಾರೆ. ಹಾನಿ ಅಂತ ಶಕ್ತಿ ಇದೆ ರೀ ಅವನಿಗೆ ಅಂತಾರೆ. ಅವ್ಯಾವ ಮಾಂಸಾಹಾರಿಗಳಲ್ಲ. ಗಮನ ಇಟ್ಕೊಳ್ಳಿ ಆತ್ಮೇರೇ. ಖಂಡಿತವಾಗಲೂ ನಾನು ಒಬ್ಬ ಸಸ್ಯಾಹಾರಿಯಾಗಿ ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು. ನೀವೆಲ್ಲರೂ ಸಹ ಸಸ್ಯಾಹಾರಿ ಆಗಲಿ ಅಂತ ನಾನು ಸಹ ಬಯಸ್ತೀನಿ. ಒಂದು ವರಹ, ಅದೊಂದು ನೋಡೋಣ ಹೇಗಿರ್ತದೆ ಅಂತ. ಇದು ನಿಮಗೆ ಗೊತ್ತಿದೆ, ವರಹ ಅಂದರೆ ಕನ್ನಡದಲ್ಲಿ ಹೇಳೋದು ಬೇಡ, ಗೊತ್ತಾಗ್ತದೆ. ತಂಪಾಗಲಿಕ್ಕೆ ಬಾಡಿಗೆ. ಹಾಗಾಗಿ ಇವತ್ತಿನ ಪ್ರಾಣಾಯಾಮಗಳು ಆತ್ಮೀಯ ಬಂಧುಗಳೇ, ನಮ್ಮ ದೇಹ ಉಷ್ಣಾಂಶದಿಂದ ಕೂಡಿರ್ತಕ್ಕಂಥದ್ದನ್ನು ಶೀತಕ್ಕೆ ಅಥವಾ ಸಮತೋಲನೆಗಿಡಲಿಕ್ಕೋಸ್ಕರ ಈ ಪ್ರಾಣಾಯಾಮಗಳು. ಈಗ ನಾವು ಕಾರ್ಯಕ್ರಮದ ಅಂತ್ಯದಲ್ಲಿ ಬಂದಿದ್ದೇವೆ. ನಮಸ್ಕಾರ ಸ್ಥಿತಿಯಲ್ಲಿ ಎಲ್ಲರೂ ಮಾಡೋಣ. ಗುರುಗಳಿಗೆ ನಮನ, ಲೋಕಕ್ಕೆ ಸಮರ್ಪಣೆಯ ಶ್ಲೋಕ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು. ಓಂ ಶಾಂತಿ.